ಸ್ಟಾರ್ಟಿಂಗ್ ಅಲ್ಲೇ ಒಂದು ಆರ್ಮಿ ಟ್ಯಾಂಕರ್ ಮಡಗಿದ್ದಾರೆ ನೋಡಬಹುದು. ಅಂಡ್ ಇದು ಆರ್ಮಿದು ಟ್ಯಾಂಕರ್ದು ಬರೀ ಫ್ರೇಮ್ ಮಾತ್ರ ಮಡಗವ್ರೆ, ಅಟ್ಯಾಚ್ಮೆಂಟ್ಸ್ ಏನು ಹಾಕಿಲ್ಲ. ಈ ಕಡೆ ಮೌಂಟ್ ಇದೆ ನೋಡಿ, ಈ ಮೌಂಟ್ ಅಲ್ಲಿ ಗನ್ ಹಾಕ್ಬಿಟ್ಟು ಮಿಸೈಲ್ಸ್ ಗಳು ಬಿಡ್ತಾರೆ, ಟುಬುಕ್ 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 ಅಂತ. ಓಪನ್ ಆಯ್ತಾ? ಸೈಕು ಸೀಟ್ ಇದೆಯಾ ಒಳಗಡೆ? ಏನೂ ಇಲ್ಲ. ಐತಲ್ಲ ಗೇರ್ ಬಾಕ್ಸ್ ಎಲ್ಲ. ಬನ್ನಿ ಫ್ರೆಂಡ್ಸ್, ಡ್ರೈವ್ ಮಾಡವ. ಯಾರ ಬಂದು ಓಡಿಸಿದ್ರೆ ನಂಗೆ ಗೊತ್ತಿಲ್ಲ. ಬನ್ನಿ ಇಲ್ಲಿ ಡ್ಯಾಶ್ ಬೋರ್ಡ್ ತೋರಿಸ್ತೀನಿ. 30,117 ಕಿಲೋಮೀಟ್ರ್. ನಾನೇ ಇದಕ್ಕಿಂತ ಜಾಸ್ತಿ ಓಡಿಸಿರುವೆ ಗಾಡಿ ನನ್ನ ಹತ್ರ ಇದ್ದಿದ್ರೆ. ಆ್ಯಂಡ್ ಪ್ಯಾಸೆಂಜರ್ ಸೀಟು ಇವ್ನು ಹೊಡೆದಿದ್ದು ಬ್ರೇಕ್ಗೆ ಎಗರ್ಕ ಹೊಂಟೋಗಿದ್ನೇನೆಲ್ಲ ಶಿವ ಅನ್ಸ್ಬಿಟ್ಟವ್ರೆ ಪ್ಯಾಸೆಂಜರ್ ಸೀಟು. ಇಲ್ಲಿ ನೋಡಿ, ಇದು ಕಿತ್ಕೊ ಬಂದಂಗೆ ಬ್ರೇಕ್ ಹೊಡೋಣ, ಯಾವ ರೇಂಜಿಗೆ ಬ್ರೇಕ್ ಹೊಡೆದಿರ್ಬೇಕು ಒಂದು ಲೆಕ್ಕ ಹಾಕೊಳ್ಳಿ. ಇಲ್ಲಿ ಏನೇನೋ ಸ್ವಿಚ್ಗಳು ಕೊಟ್ಟವ್ರು, ನೋಡೋಣ ಆನ್ ಆಯ್ತದ ಅಂತ. 1 2 3 ಮಿಸೈಲ್ ಲಾಂಚ್ ಆಗಕ್ಕೆ ಹಿಂದ್ಗಡೆ ಮಿಸೈಲೇ ಇಲ್ವಲ್ಲ. ಎ ಸಿನೂ ಇಲ್ಲ, ಓಸಿನೂ ಇಲ್ಲ ಇದ್ರೊಳಗೆ. ನೀವು ಕೂಡ ಮೈಸೂರಿಗೆ ಬಂದಾಗ ಅದೇ ಹಳೆ ಜಾಗಗಳನ್ನ ನೋಡಿ ನೋಡಿ ಬೇಜಾರಾಗಿದ್ರ? ಈ ಸರಿ ನೀವು ಮೈಸೂರಿಗೆ ಬರ್ಬೇಕಾದ್ರೆ ನಿಮ್ಮ ಬಕೆಟ್ ಲಿಸ್ಟ್ ನಲ್ಲಿ ರೀಸೆಂಟ್ ಆಗಿ ಓಪನ್ ಆಗಿರುವಂತ ನಮ್ಮ ಪಯಣ ವಿಂಟೇಜ್ ಕಾರ್ ಮ್ಯೂಸಿಯಂ ನ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತ ನಾನು ನಿಮ್ಮ RJ ಮೈಸೂರು ಮಠ ಮಧ್ಯಾಹ್ನ ಎಲ್ಲಿ ಬಂದಿದ್ದೀನಿ ಅಂತಂದ್ರೆ, ನಾನು ಬಂದಿರುವಂಥದ್ದು ಇವತ್ತು ಪಯಣ ವಿಂಟೇಜ್ ಕಾರ್ ಮ್ಯೂಸಿಯಂ. ಸೊ ಹೊಸದಾಗಿ ಓಪನ್ ಆಗ್ತಾ ಇದೆ. ಓಪನ್ ಆಗಿ ಬರೀ 1 ವಾರ ಆಗಿದೆ. ನೀವು ಧರ್ಮಸ್ಥಳದಲ್ಲಿ ನೋಡಿರ್ತೀರಾ, ಮಂಜುಷಾ ಮ್ಯೂಸಿಯಂ ಅಂತ ಇದೆ. ಸೊ ಅದೇ ಥರದೊಂದು ಮೈಸೂರಲ್ಲಿ ಮಾಡಬೇಕು ಅಂತ ಅದೇ ಕಾನ್ಸೆಪ್ಟಲ್ಲಿ ಒಂದು ಮಾಡಿರುವಂಥದ್ದು ನೀವು ಮುಂದೆ ನೋಡ್ತಾ ಇರೋದು. ಸೊ ಆ ಒಂದು ಟೈರ್ ಕಾನ್ಸೆಪ್ಟಲ್ಲಿ ಫ್ರಂಟ್ ಎಲಿವೇಶನ್ನ ಮಾಡಿದ್ದಾರೆ. ಸೊ ಅದು ಬರೀ ರಿಸೆಪ್ಷನ್ ಏರಿಯಾಗೆ ಅಷ್ಟೇ. ಸೊ ಒಳಗಡೆ ಯಾವ ಥರದ ಕಾರ್ ಇದೆ, ಏನೇನಿದೆ, ಕಂಪ್ಲೀಟ್ ಒಂದು ಎಲ್ಲಿಂದ ಸ್ಟಾರ್ಟ್ ಆಯಿತು ಆ್ಯಂಡ್ ಇವಾಗ ಎಲ್ಲಿಗೆ ಬಂದು ನಿಂತಿದೆ, ಡಿಸೈನ್ ಸ್ಟ್ಯಾಂಡರ್ಡ್ಸ್ ಆಗಿರ್ಬೋದು ಅಥವಾ ಇಂಜಿನ್ ಕೆಪಾಸಿಟೀಸ್ ಆಗಿರ್ಬೋದು ಅಥವಾ ಬೇರೆ ಕಂಪ್ಲೀಟ್ ಒಂದು ಕಾರ್ದು ಡೀಟೇಲ್ಸ್ನ ನಾನು ನಿಮ್ಗೆ ಒಳಗೆ ತೋರಿಸ್ತೀನಿ. ಬನ್ನಿ ಒಳಗೆ ಹೋಗೋಣ, ಒಳಗೆ ಹೋಗಿ ನೋಡ್ಕೊಬರೋಣ. ಸೊ ಈ ಥರದೊಂದು ಮ್ಯೂಸಿಯಂನ ಕಟ್ಸ್ಬೇಕು ನಮ್ಮ ಮೈಸೂರಿನಲ್ಲಿ ಅಂತ ಯೋಚನೆ ಮಾಡಿ ಕಟ್ಸಿರೋಂಥವ್ರು ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿ ಆಗಿರೋ ವೀರೇಂದ್ರ ಹೆಗಡೆ ಅವರು. ಇದು ಫ್ರಂಟ್ ಎಲಿವೇಶನ್ ನೋಡಿ ಹೆಂಗ್ ಮಾಡಿದ್ದಾರೆ ಅಂತ. ಫುಲ್ಲು ಒಂಥರ ಟೈರ್ ಶೇಪಲ್ಲಿ ಹಾಕಿದ್ದಾರೆ. ಎಂಟ್ರೆನ್ಸ್ ಲೆಫ್ಟ್ ಸೈಡಲ್ಲೇ ಓಪನ್ ಏರ್ ಥಿಯೇಟ್ರ್ ಥರ ಚಿಕ್ಕ ಥಿಯೇಟ್ರ್ ಥರ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿ ಮೇ ಬಿ ಕೆಫೆಟೇರಿಯಾ ಏನಾದ್ರು ಮಾಡ್ತಾರೆ ಅನ್ಕೋತೀನಿ ಆ ಸೈಡು. ಎಂಟ್ರೆನ್ಸ್ ಅದೇನೆ, ಎಂಟ್ರೆನ್ಸಿಂದ ಫ್ರಂಟ್ ಎಲಿವೇಶನ್ ಮಧ್ಯದಲ್ಲೇ ಒಂದು ಚಿಕ್ಕ ಪಾರ್ಕ್ ಥರ ಮಾಡಿದ್ದಾರೆ ನೋಡಿ. ಇಲ್ಲಿ ಏನೋ ಒಂಥರ ಡಿಸ್ಪ್ಲೇ ಏರಿಯಾ ಥರ ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ಕೂಡ ಗಾರ್ಡನ್ನು ವಿತ್ ಏನಾರು ಮಾಡಲ್ಸ್ ಗಿಡಲ್ಸ್ ಎಲ್ಲ ಹಾಕೊಂಡು. ಇಲ್ಲಿ ಎಂಟ್ರಿ ಫೀಸ್ ಬಂದು 50 ರೂಪಾಯಿ. ಆ್ಯಂಡ್ ಎಕ್ಸ್ ಆರ್ಮಿ ಆಫೀಸರ್ಸು ಮತ್ತು ಆರ್ಮಿ ಆಫೀಸರ್ಸ್ಗೆ ಫ್ರೀ ಎಂಟ್ರಿ ಇದೆ ಇಲ್ಲಿ. ಆ್ಯಂಡ್ ಬೇರೆ ಡೀಟೇಲ್ಸ್ ಕೂಡ ಇಲ್ಲಿ ಹಾಕಿದ್ದಾರೆ, ಚೆಕ್ಔಟ್ ಮಾಡ್ಬೋದು. ನೋಡಿ, ನಿಮ್ಗೆ ಹೊರಗಡೆ ಕರ್ಕೊಂಡು ಹೋಗೋದೇ ಬೇಡ, ಎಲ್ಲ ಇಲ್ಲೇ ತೋರಿಸ್ಕೊಡ್ತೀನಿ. ಇಲ್ಲಿ ಕೆಫೆಟೇರಿಯಾ, ಈ ಕಡೆ ಇದು ಮೈನ್ ಮ್ಯೂಸಿಯಮು. ಇದರೊಳಗೆ ಕಾರೆಲ್ಲ ನಿಂತವೆ. ಹಾರ್ಟ್ ಶೇಪ್ ಮಾಡಿದ್ದಾನೆ. ಮೇಲ್ಗಡೆ ಒಂದು ಹಿಂಗೆ ಹಾಕ್ಬಿಟ್ಟಿದ್ರೆ ಹಾರ್ಟ್ ಆಗಿರೋದು ಅದು. ಆ್ಯಂಡ್ ಇದು ಎಂಟ್ರೆನ್ಸು. ಒಂದು ಮರ ಇಲ್ಲಿ ಡ್ರೈವ್ ಥ್ರೂ ಇತ್ತು, ಇದನ್ನು ನಾವು ನೋಡಿಲ್ಲ, ಹೋಗ್ತಾ ನೋಡವ. ಇಲ್ಲಿ 2 ವೀಲರ್ ಪಾರ್ಕಿಂಗ್ ಇಲ್ಲಿ ಮಾಡಿದ್ದಾರೆ. ಅರ್ಬನ್ ಪಾರ್ಕಿಂಗ್ ಆಗಿಲ್ಲ. ಇಲ್ಲಿ ಡೀಟೇಲಿಂಗ್ ಕೊಟ್ಟಿಲ್ಲ, ಬಟ್ ಹೊರಗಡೆ ಚೆನ್ನಾಗಿ ಮಾಡಿದ್ದಾರೆ ಈ ಪಾರ್ಕು, ಸೆಂಟ್ರಲ್ ಇರೋ ಪಾರ್ಕು. ಆ್ಯಂಡ್ ಮುಂದೆ ಅಡ್ಮಿನ್ ಬ್ಲಾಕ್ ಅಂತ ಮಾಡಿದ್ದಾರೆ. ಬನ್ನಿ ಒಳಗೆ ಹೋಗೋದ ಈಗ. ಇದೇ ನೋಡಿ, 50 ರೂಪಾಯಿ ಟಿಕೆಟ್ ಪರ್ ಹೆಡ್. ಟಿಕೆಟು ಕೂಡ ಸಕ್ಕದಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ. ರೆವಲ್ಯೂಷನ್ ಆಫ್ ವೀಲ್ಸ್. ಇದು ವೀಲ್ಸ್ದು ಹೆಂಗೆ ಇನೋವೇಟ್ ಆಯಿತು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಇದೆ. ಪ್ರತಿಯೊಂದು ಜನ್ರೇಷನಲ್ಲೂ ಕೂಡ ಹೆಂಗೆ ವೀಲ್ಸ್ದು ಇನೋವೇಷನ್ ಆಯಿತು, ಅಪ್ಗ್ರೇಡೇಷನ್ ಆಯಿತು. ಆ್ಯಂಡ್ ಫೈನಲಿ ಬಂದು ಎಲ್ಲಿ ನಮಗೆ ಈಗ ನಾವು ಟಯರ್ಸ್ಗಳು ನೋಡ್ತೀವಿ, ಇನ್ಫ್ಲೇಟೆಡ್ ಟಯರ್ಸ್ ಆಗಿರ್ಬೋದು, ಬೇರೆ ಥರ ಹೊಸ ಟಯರ್ಸ್ಗಳು ಬಂದಿದೆ. ಹಳೆ ಕಾಲದ ಎತ್ತಿನ ಗಾಡಿ ಅದೇ ಥರ ಎತ್ತು ಕಟ್ಬಿಟ್ಟು ಅದ್ರಲ್ಲಿ ಕೂತ್ಕೊಂಡು ಹೋಯ್ತಿದ್ರು. ಬಟ್ ಅದರಲ್ಲೇ ಎಂತೆಂಥ ಡಿಸೈನ್ಗಳು ಮಾಡಿದ್ರು ಆ ಕಾಲದಲ್ಲಿ ನೋಡಿ. ಅದರಲ್ಲೂ ಒಂಥರ ಯೂನಿಕ್ ಡಿಸೈನು ಸಕ್ಕದ ಮಾಡಿದ್ದಾರೆ ಇದೊಂದು. ಆಮೇಲೆ ಈ ಥರ ಒಂದು ಡಿಸೈನು ಎಲ್ಲ 1 by 1 ಇನೋವೇಷನ್ಸು. ಇಲ್ಲಿಂದ ಸ್ಟಾರ್ಟ್ ಮಾಡಿ ನಿಮಗೆ ಡೆಡ್ ಎಂಡ್ ಅಲ್ಲಿವರೆಗೂ ಇದೆ. ಆ್ಯಂಡ್ ಇಲ್ಲಿ ನೋಡಿ ಕಂಪ್ಲೀಟ್ ಇಂಜಿನ್ಸ್ಗಳು ಹಾಕಿದ್ದಾರೆ. ಇದು 2 ಸ್ಟ್ರೋಕ್ ಇಂಜಿನು ವರ್ಕಿಂಗ್ ಮಾಡಲ. ಯಾಕಂದ್ರೆ ಸ್ಪಾರ್ಕ್ ಪ್ಲಗ್ ಏನಾರು ಆನ್ ಮಾಡ್ಬಿಡುವ, ತೋರಿಸು ವರ್ಕಿಂಗ್ ತೋರಿಸು. ಬಟ್ ಇಲ್ಲೊಂದು ಕಾರ್ ಇದೆಯಾ, ಇಲ್ಲೂ ಒಂದು ಕಾರ್ ಇರುತ್ತೆ ಅಂತ ಬಂದರೆ ಇಲ್ಲಿ ಕಾರ್ ಯಾರೋ ದೇಬ್ಕೊಂಡೋಗೋರೆ ನೋಡಿ. ಬರೀ ಕಾರ್ದು ಡೀಟೇಲ್ಸ್ ಮಾತ್ರ ಇದೆ, ಟಾಪ್ ಸ್ಪೀಡು ಮತ್ತು RPM ಏನಿದೆ, ಆಮೇಲೆ ಇಂಜಿನ್ ಕೆಪಾಸಿಟಿ ಏನು ಎಲ್ಲ ಡೀಟೇಲ್ಸ್ ಇದೆ, ಬಟ್ ಕಾರೇ ಇಲ್ಲ. ಆ್ಯಂಡ್ ಈ ಲ್ಯಾಂಡಲ್ಲಿ ಇದೆ ನೋಡಿ, ಇದನ್ನ ಹಿಡ್ಕೊಂಡು ಹಿಂಗೆ ತಿರ್ಗಿಸ್ಬಿಟ್ಟು ಈ ಹಳೆ ಕಾಲದ ಏರೋಪ್ಲೇನು, ವರ್ಲ್ಡ್ ವಾರ್ದ ಏರೋಪ್ಲೇನ್ಗಳು ನೋಡಿದ್ದೀರಾ ನೋಡಿ, ಅದೇ ಥರ ಈ ಕಾರಲ್ಲೂ ಕೂಡ ಅವಾಗ ಬರ್ತಿದ್ದ ಸಿಸ್ಟಮ್ ಇದೇನೆ. ಹ್ಯಾಂಡಲ್ನ ಫುಲ್ ಹಾಕೊಂಡು ಡಿಗ ಅಂತ ತಿರ್ಗಿಸಿದ್ರೆ ಗಾಡಿ ಸ್ಟಾರ್ಟ್ ಆಗೋದು. ಹೀಗೆ ಎಲ್ಲ ಗಾಡಿದು ನಾನು ಡೀಟೇಲ್ಸ್ ತೋರ್ಸೋಕ್ಕಾಗಲ್ಲ. ಸೊ ಇವಾಗ ಒಂದು ಚಿಕ್ಕ ಸಿನಿಮ್ಯಾಟಿಕ್ಸ್ನ ಎಂಜಾಯ್ ಮಾಡ್ಕೊಬನ್ನಿ. USA. ಸೊ ಇದಕ್ಕಿಂತ ಹಿಂದೆ ನೋಡಿದ್ದು 3 ಗಾಡಿಗಳು ಕೂಡ ಇಟಾಲಿದು. ಆ್ಯಂಡ್ ಅದರಲ್ಲೂ ಒಂದು ದೇಬ್ಕೊಂಡು ಹೋಗೋರು ಯಾರೋ ಅಲ್ಲಿ ನೋಡಿ, ಬ್ಲ್ಯಾಂಕ್ ಸ್ಪಾಟ್ ಯಾರೋ ದೇಬ್ಬಿಟ್ಟಿದ್ದಾರೆ ಗಾಡಿಯಲ್ಲಿ. ಆ್ಯಂಡ್ ಅದಾದಮೇಲೆ ಬರ್ತಾ ಇರೋವಂಥದ್ದು USA ಗಾಡಿ ಇದು. ಸೊ ನಾನು ಮೇ ಬಿ ಆರ್ಡ್ರಲ್ಲಿದೆ ಅಂತ ಅಂದ್ಕೊಂಡೆ, ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಒಂದೊಂದು ಜನ್ರೇಷನ್ ಅಂತ ಅಂದ್ಕೊಂಡೆ.
ಬಟ್ ಇಲ್ಲ, ಆ ಕಂಟ್ರಿದ ಹಳೇದು ಯಾವುದಿದೆ ಅದ್ರ ಪ್ರಕಾರ ಹಾಕೊಂಡು ಹೋಗಿದ್ದಾರೆ ಡಿಸ್ಪ್ಲೇನ ಇವರು. ಇದು ಕಾರ್ ಹೇಳ್ಬೇಕು, ಇದಕ್ಕೆ ಟ್ಯಾಕ್ಸಿ ಹೇಳ್ಬೇಕು, ಬಸ್ ಹೇಳ್ಬೇಕು ಗೊತ್ತಾಯ್ತಲ್ಲ, ಆ ಗಾತ್ರ ಇದೆ ಗಾಡಿ. ಇದು ಬಕ್ ಸೀರೀಸ್ ಅಂತ, ಇದು USA. ಸೊ ಅಲ್ಲಿಂದ 3 ಗಾಡಿ ಕೂಡ USA ಬಂತು. ನಿಮಗೆ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣ್ತಾ ಇಲ್ಲೋ ಗೊತ್ತಿಲ್ಲ, ಬಟ್ ರಿಯಲ್ ಟೈಮಲ್ಲಂತೂ ಸಿಕ್ಕಾಬಡೆ ದೊಡ್ಡದಿದೆ. ಆಲ್ಮೋಸ್ಟ್ ಅರ್ಧ ಬಸ್ಸಷ್ಟು ಸೈಜ್ ಇದೆ ಗಾಡಿ ಇದು. ಯಪ್ಪ ಎಷ್ಟು ದೊಡ್ಡದಿದೆ ನೋಡಿ. ಇದು ಕ್ಯಾಮ್ರಾದಲ್ಲಿ ಹಿಡಿಬೇಕು ಅಂತಂದರೆ ನಾನು ಹಿಂದೆ ನೋಡ್ಕೊಂಡು ಹೋಗ್ಬೇಕು, ಅಷ್ಟು ದೊಡ್ಡದಿದೆ. ಫೈನಲಿ ಬಂತು ನೋಡಿ ನಮ್ಮ ಮಹಾರಾಜರ ಗಾಡಿ. ಈಗ ನಮ್ಮ ಮಹಾರಾಜಗಳು ಓಡಾಡ್ತಾರೆ ಗಾಡಿ, ಏನೂ ಇಲ್ಲ ಇದ್ರ ಮುಂದೆ. ಹೆಂಗಿದೆ ನೋಡಿ ಗಾಡಿ ಅದು. ಆ್ಯಂಡ್ ಸಿಕ್ಕಾಬಡೆ ಲಕ್ಸುರಿ ಥರ ಕಾಣ್ತಾ ಇದೆ ಗಾಡಿ ಅಂತೂ. ಇದು ಈಗಲೂ ಕೂಡ ರೋಡ್ಗಿಳಿದ್ರೆ ರಾಲ್ಸ್ ರಾಯ್ಸ್ ಏನೂ ಇಲ್ಲ ಇದ್ರ ಮುಂದೆ, ಹಂಗಿದೆ ಗಾಡಿ ಇದು ನೋಡಿ. ನೀವು ಬಾನೆಟ್ ಮೇಲೆ ಒಂದು 5-6 ಜನ ಹಾಕೋ ಹೋಗ್ಬೋದು ಇದರಲ್ಲಿ. ಇಷ್ಟೊಂದು ಸ್ಪೇಸ್ ಏನಕ್ಕೆ ಮಡಗಿದ್ದಾರೆ, ಇಷ್ಟು 2 ಗಾಡಿ ಮಧ್ಯೆ ಅಂತ ನೋಡಿದ್ರೆ ಇಲ್ಲಿ ನ್ಯಾತಾಕ್ಬಿಟ್ಟವ್ರೆ ಗಾಡಿ ನಾನು ನೋಡಿಲಿ. ಆ್ಯಂಡ್ ಈ ಕಡೆ ಮಹಾರಾಜರ ಫೋಟೋಗಳು ಕೂಡ ಡಿಸ್ಪ್ಲೇ ಮಾಡಿದ್ದಾರೆ ಅವ್ರ ಗಾಡಿ ಅಂದ್ಬಿಟ್ಟು. ಸೊ ಡಿಸ್ಪ್ಲೇ ಏರಿಯಾಸ್ ಕೂಡ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಈ ಗಾಡಿ ಹೆಸರು ನೋಡಿ ಸಿಟ್ರೋಜಿನ್ ಅಂತ ಮಾತ್ರ ಹೆಸರು ಹಾಕಿದ್ದಾರೆ. ಸಿಟ್ರೋಯಿನ್ ಅಂತ ಸಾರಿ ಸಿಟ್ರೋಯಿನ್ ಆಯಿತು. ಸಿಟ್ರೋಯಿನ್ ಟ್ರ್ಯಾಕ್ಷನ್ ಎವೆಂತ್ 222 CV ಯಾವ ಅರ್ಥವಾಗುತ್ತದೆ. ಪ್ಯಾರಿಸ್ ಮಾಡಲ್ ಗಾಡಿ ಇದು. 1900cc, ಜನರೇಟಿಂಗ್ 53 hours ಪವರು. ಎಲ್ಲಿಗೂ ಲೆಕ್ಕ ಇಲ್ಲ ಅದು. ಆ್ಯಂಡ್ ಮಕ್ಕಳು ಕೂಡ ಎಷ್ಟು ಕ್ರೇಜಾಗಿ ನೋಡ್ತಾ ಇದ್ದಾರೆ ನೋಡಿ ಕಾರ್ಗಳನ್ನ. ಇವರು ಕೂಡ ಕಂಪ್ಲೀಟ್ ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ. ಹಿಲ್ಮ್ಯಾನ್ ಮಿಂಗ್ಸ್ ಮಾರ್ಕ್ ಅಂತ ಗಾಡಿ ಇದು. ಗ್ರೀನ್ ಕಲರ್, ಈ ಥರ ಕಲರ್ ಗಾಡಿಗಳು ಇವಾಗ ಬರೋದೇ ಇಲ್ಲ. ಎಷ್ಟು ಯೂನಿಕ್ ಕಲರ್ಸಲ್ಲಿ ಇದಾವೆ ನೋಡಿ ಗಾಡಿಗಳು. ಆ ಪೀಚ್ ಬ್ಲೂ ಆಗಿರ್ಬೋದು, ಮತ್ತು ಈ ಗ್ರೀನ್ ಆಗಿರ್ಬೋದು. ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಗಾಡಿಗಳು ನೋಡ್ತಾ ಇದ್ದಾರೆ ಎಲ್ಲ ಕೂಡ ಮಿಠಾಯಿ ಕಲರಲ್ಲಿದೆ. ಆ್ಯಂಡ್ ಈಗಿನ ಜನ್ರೇಷನಲ್ಲಿ ನೀವು ನೋಡ್ಬೋದು ಎಲ್ಲ ಆಲ್ಮೋಸ್ಟ್ ಗ್ರೇ ಅಥವಾ ಡಾರ್ಕ್ ಬ್ಲೂ ಆಗಿರ್ಬೋದು, ವೈಟು, ಇಂಥ ಟೋನ್ಸ್ಗಳು ಜಾಸ್ತಿ ಕಾರ್ಗಳು ನಿಮಗೆ ರೋಡಲ್ಲಿ ನೋಡೋಕೆ ಸಿಗುತ್ತೆ. ಬಟ್ ಇಲ್ಲಿ ನೋಡ್ತಾ ಇದ್ರೆ ಸ್ಟಾರ್ಟಿಂಗ್ ಹಿಡಿದು ಇಲ್ಲಿವರೆಗೂ ನೀವು ವೀಡಿಯೋಲಿ ನೋಡಿರ್ತಾರೆ ಎಲ್ಲ ಗಾಡಿ ಕಲರ್ ಕೂಡ ಒಂಥರ ಯೂನಿಕ್ ಕಲರ್ಸಲ್ಲಿದೆ. ಆ್ಯಂಡ್ ಇಲ್ಲೇ ನೋಡ್ಬೋದು ನೀವು ಬ್ಲೂ ಶೇಡಲ್ಲೇ 2 ಬ್ಲೂ ಶೇಡ್ ಇದೆ ಗಾಡೀಲಿ ಕಲರ್ ನೋಡಿ. ಲೈಟ್ ಬ್ಲೂ ಶೇಡು ಆ್ಯಂಡ್ ಇನ್ನೊಂದು ಸ್ವಲ್ಪ ಮಿಠಾಯಿ ಕಲರಲ್ಲಿ ಒಂದು ಬ್ಲೂ ಶೇಡ್ ಇದೆ. ಆ್ಯಂಡ್ ಇಲ್ಲಿ ಕ್ಯಾಮ್ರಾದಲ್ಲಿ ಮೇ ಬಿ ಇದು ಎಲ್ಲೋ ಕಾಣ್ತಾ ಇದೆ, ಬಟ್ ಸ್ವಲ್ಪ ಗ್ರೀನಿಶ್ ಪೀಚ್ ಗ್ರೀನ್ ಅಂತ ಹೇಳ್ತೀವಿ, ಗ್ರೀನ್ ಟೋನ್ ಇದೆ. ಆ್ಯಂಡ್ ಅದ್ರ ಹಿಂದೆ ಅಗೇನ್ ಪೀಚ್ ಬ್ಲೂ ಕಲರ್ ಇದೆ. ಆ್ಯಂಡ್ ತುಂಬಾ ಕಣ್ಣಿಗೆ ಹೊಡೆಯೋಂಥ ಕಲರ್ಸ್ ಅಂತಲ್ಲ, ಬಟ್ ತುಂಬಾ ಕೂಲ್ ಆ್ಯಂಡ್ ವೈಬ್ರೆಂಟಾಗಿ ಕಾಣೋ ಕಲರ್ಸ್ ಥರ ಇದೆ ಇದು. ಆ್ಯಂಡ್ ತುಂಬಾ ನೋಡೋಕ್ಕಂತೂ ಚೆನ್ನಾಗಿದೆ ಕಲರ್ಸ್ಗಳಾಗಿರ್ಬೋದು. ಸೊ ಈ ಥರ ಕಲರ್ಸ್ಗಳು ಇವಾಗ ಏನಾದ್ರು ರೋಡ್ಗೆ ಇಳಿದ್ಬಿಟ್ರೆ ಮಾತ್ರ ಸಾಕಾಗಿರುತ್ತೆ. ಆ್ಯಂಡ್ ಎಲ್ಲರೂ ಕೂಡ ತಿರುಗಿ ನೋಡಬೇಕು ಅಂಥ ಗಾಡಿಗಳು, ಅಂಥ ಕಲರ್ಸ್ಗಳೆಲ್ಲ ಇವು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದ್ರಂತಂತೂ ಸಕ್ಕತ್ತಾಗಿದೆ. ಇನ್ನೂ ನೋಡಿ ಕಲರ್ಸು ಕಾಂಬೋ ಮಲ್ಟಿ ಕಲರ್ಸು ಆವಾಗಿನ ಕಾನ್ಸೆಪ್ಟಲ್ಲೇ ಬಂದ್ಬಿಟ್ಟಿದ್ದು. ಇವಾಗ ಹೇಳ್ತಾರೆ ಒಳಗಡೆ ಡ್ಯಾಶ್ ಬೋರ್ಡಲ್ಲಿ ಮಲ್ಟಿ ಕಲರ್ ಕೊಟ್ಟಿದ್ದೀವಿ, ಅದು ಕೊಟ್ಟಿದ್ದೀವಿ, ಇದು ಕೊಟ್ಟಿದ್ದೀವಿ, ಏನಿಲ್ಲ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ ಬಾಡಿಲೇ 2 ಟೋನಲ್ಲಿ ಎಷ್ಟು ಸಕ್ಕತ್ತಾಗಿ ಹೊಡಿದ್ದಾರೆ ಕಲರು ಅಂತ. ಅದು ಐ ಗ್ರಾಬಿಂಗ್ ಕಲರ್ಸ್ಗಳು. ಸೊ ಹಿಂದೂಸ್ತಾನ್ 14 ಅಂತ. ಸೊ ಫೈನಲಿ ಒಂದು ರೌಂಡ್ ಸುತ್ತು ಬಂದಮೇಲೆ ನಮ್ಮ ಇಂಡಿಯನ್ ಗಾಡಿ ಸಿಕ್ಕಿದೆ ನೋಡೋಕ್ಕೆ ನೋಡಿ. ಸೊ ಅಲ್ಲಿಂದ ಡಿಸ್ಪ್ಲೇ ನೋಡ್ಕೊಂಡು ಬಂದರೆ ಇಷ್ಟೊತ್ತಾದಮೇಲೆ USA ಗಾಡಿ, ಇಟಲಿ ಗಾಡಿ, ಪ್ಯಾರಿಸ್ ಗಾಡಿ ಆದಮೇಲೆ ನಮ್ಮದು ಇಂಡಿಯನ್ ಗಾಡಿ ನೋಡೋಕೆ ಸಿಕ್ತು. ಆ್ಯಂಡ್ ಅಗೈನ್ ಇದು ಕೂಡ ನಮ್ಮ ಇಂಡಿಯನ್ ಗಾಡಿನೇ. ಸೊ ಈಗ ಒಂದು ಸ್ವಲ್ಪ ಇಂಡಿಯನ್ ಗಾಡಿಗಳು ನೋಡೋಕೆ ಸಿಗ್ತಾ ಇದೆ. ಬರಗಾಲ ಯಾವ ರೇಂಜಿಗೆ ಬಂದಿದೆ ನೋಡಿ. ಅಲ್ಲಿ ವಿಂಡೋ ಹೊರಗಡೆ ನೀರಿಲ್ದೇ ಪಾಪ ಗಂಟ್ಲು ಒಣಗ್ಬಿಟ್ಟು ಬಾಯಿ ಬಿಟ್ಕೊಂಡೇ ಐತೆ ಕಾಗೆ ಹೊರಗಡೆ ನೋಡೋದು. ಶೆವ್ರೋಲೆಟ್ ಶೆವ್ರೋಲೆಟ್ ಕೂಡ ಫಸ್ಟ್ ಮಾಡಲ್ ನೋಡೋಕೆ ಸಿಗ್ತಾಂಡಿದ್ರ ಮೇಲೆ ನಿಮ್ಗೆ ಹೆಂಗೆ ರೋಲ್ಸ್ ರಾಯ್ಸಲ್ಲಿ ಎಂಬ್ಲಮ್ ಕಾಣುತ್ತೆ, ಅದೇ ಥರ ಶೆವ್ರೋಲೆಟ್ ಅವ್ರದ್ದು ಅದೇ ಆ ಕಾಲದಲ್ಲೇ ಅವ್ರ ಕಾರ್ ಮೇಲೆ ನೋಡಿ ಒಂದು ಈಗಲ್ ಥರ ಹಾಕಿದ್ರೆ, ಬಟ್ ಅದು ಈಗಲ್ ಥರ ಕಾಣ್ತಾ ಇಲ್ಲ, ಏರೋಪ್ಲೇನ್ ಥರ ಕಾಣ್ತಾ ಇದೆ, ಟೇಕ್ ಆಫ್ ಆಗ್ತಾ ಇರೋ ಥರ. ಆ್ಯಂಡ್ ಇಲ್ಲೂ ನೋಡಿ ಹೆಂಗಿದೆ ಮಾಡಲಿದು. ಇದು ಮೇ ಬಿ ಯಾರಿಗಾರ ಗುದ್ದುಬಿಟ್ರೆ ಒಂದು ಗಾಡಿ ಅಂತೂ ಪಕ್ಕ ಒಂದು ಸ್ವರ್ಗಕ್ಕೆ ಹೋಯ್ತಾನೆ ಅಷ್ಟೇ. ಆಗಿನ ಕಾಲದಲ್ಲೇ ಏನೇನೋ ಟ್ರೈ ಮಾಡಿಬಿಟ್ಟಿದ್ರು. ಫ್ರಂಟ್ ಡೋರ್ ಓಪನ್ ಮಾಡಿಬಿಟ್ಟು ಆ ಸೀಟ್ನ ಬಗ್ಸಿದ್ರೆ ಹಿಂದೆಗಡೆ ಸೀಟ್ಗೆ ಹೋಗ್ಬೋದು, ಇಲ್ಲಾಂದರೆ ಇಲ್ಲ ನಿಮ್ಗೆ ಎಂಟ್ರಿ. 5 ಸೀಟರ್ ಗಾಡಿ, ಬಟ್ 2 ಡೋರ್ ಇರೋದು. ಟಾಪಟ ಚಟಾಪಟ ಒನ್ ಮೋರ್ ಅನ್ಬೇಕು ನೀವು. ಅಷ್ಟು ಕಾರ್ ಕಲೆಕ್ಷನ್ಸ್ಗಳಿದಾವೆ ಇಲ್ಲಿ, ಅದು ಕ್ಯಾಂಡಿ ಕಲರ್ಸಲ್ಲಿ ಇದ್ದಾವೆ. ಸೊ ಇಷ್ಟು ಕಾರ್ ಕಲರಲ್ಲಿ ಇದೊಂದು ಕಾರ್ ಕಲರ್ ಮಾತ್ರ ಸಕ್ಕದಾಗಿ ಪಾಪ್ ಔಟ್ ಆಗಿ ಒಂಥರ ಯೂನಿಕಾಗಿ ಸ್ಟ್ಯಾಂಡ್ ಔಟ್ ಆಗ್ತಾ ಇದೆ ಕಾರು. ಸೊ ಅದೇ ಹೇಳಿದ್ದು ನಾನು, ಆಗಿನ ಕಾಲದಲ್ಲಿ ಕಲರ್ಸ್ಗಳು ಹೆಂಗೆ ಚೂಸ್ ಮಾಡ್ತಿದ್ರು ಅಂತ ನೋಡಿ ಗಾಡಿಗಳಿಗೆ. ಈಗಿನ ಕಾಲದಲ್ಲಿ ಈ ಥರ ಕಲರ್ಸ್ಗಳೇ ನೋಡೋಕೆ ಸಿಗಲ್ಲ ಎಲ್ಲೂ ಕೂಡ. ಆ್ಯಂಡ್ ಇದು ಎಷ್ಟು ಅಗಲ ಇದೆ ಅಂತಂದರೆ ಒಳಗಡೆ 5 ಸೀಟರ್ ಆಗಿರ್ಬೋದು, ಬಟ್ ಫ್ರಂಟ್ ಬಾನೆಟಲ್ಲಿ ಒಂದಿಬ್ರನ್ನ, ಹಿಂದ್ಗಡೆ ಡಿಕ್ಕಿಲಿ ಒಂದಿಬ್ರನ್ನ ಹಾಕೋ ಹೋಗ್ಬೋದು. ಅಷ್ಟು ಅಗಲ ಇದೆ ಕಾರಂತೂ. ಯಪ್ಪ ಎಷ್ಟು ಅಗಲ ಇದೆ ಅಂತ ನೋಡಿ ಇಲ್ಲಿ. ಬಟ್ ಕಾರ್ಸು ನಾನು ಈಗಿನ ಕಾಲದ ಕಾರ್ಸ್ಗಿಂತ ಆಗಿನ ಕಾಲದ ಕಾರ್ಸ್ಗೆ ಯಾಕೋ ಫಿದಾ ಆಯ್ತಾ ಇದ್ದೀನಿ ಇಲ್ಲಿ ಬಂದಮೇಲೆ. ಆ್ಯಂಡ್ ಇಂಪಾಲ ಗಾಡಿ ಇದು, ಬಟ್ ಇದರಲ್ಲಿ ಲಾನೇ ಅಲ್ಲ, ಎಲ್ಲೇ ಇಲ್ಲ, ಇಂಪಾ ಅಂತ ಇದೆ ಗಾಡಿ ಹೆಸರು. ಬೈಕು ಗುರು, ಕಾರ್ಗಳಂತೂ ಫಿದಾ ಆಗೋದೆ ನಾನು ಹಳೆ ಕಾರ್ಗಳಿಗೇ. ಬಟ್ ಇಷ್ಟೆಲ್ಲ ಲಕ್ಸುರಿ ಕೊಟ್ಟು ಇಷ್ಟು ದೊಡ್ಡ ಗಾಡಿ ಕೊಟ್ಟರು ಕೂಡ ಇನ್ನೂ 3 ಟ್ರಾನ್ಸ್ಮಿಷನಿಂದ ಮುಂದೆನೇ ಹೋಗಿಲ್ಲ ಇವರು. ಇನ್ನೂ 3 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನಲ್ಲೇ ಅವರೇ. ಏನೇ ಇದ್ರು ನಿಮಗೆ ಫಾಸ್ಟ್ ಆ್ಯಂಡ್ ರ್ಯಾಪಿಡ್ ಟ್ರಾನ್ಸಿಷನ್ ನೋಡೋಕೆ ಸಿಕ್ಕಿದ್ದು ನಿಮಗೆ ಏನಿದ್ರು 2000ಇಂದ. ಸೊ 2000 ಆದಮೇಲೆ ತುಂಬಾ ರ್ಯಾಪಿಡ್ ಇತ್ತು ಗ್ರೋತು. ಆ್ಯಂಡ್ ಇನೋವೇಷನ್ಸ್ ಕೂಡ ಅದೇ ರೇಂಜಿಗೆ ಅದೇ ಸ್ಪೀಡಲ್ಲಿ ಇನೋವೇಷನ್ಸ್ ಕೂಡ ಆಗ್ತಿದ್ವು 2000 ಆದಮೇಲೆ. ಸೊ ಇಲ್ಲಿವರೆಗೂ ನೀವು ನೋಡೋ 3000cc ಅಲ್ಲಿ ನಿಮಗೆ ಆಲ್ಮೋಸ್ಟ್ 150 horsepower ಕೊಡ್ತಾರೆ ಅಂದರೆ ಏನು ಲೆಕ್ಕನೇ ಇರೋದು ಗಾಡಿ ಅದು. ಇದು 5 ಸೀಟ್ರು
4 ಡೋರ್ಸ್ ಇದೆ ಆ್ಯಂಡ್ ನೋಡೋಕೆ ಒಂದು ಸ್ವಲ್ಪ ಸೈಡಿಂದ ಮಿನಿ ಪದ್ಮಿನಿ ಥರನೂ ಕಾಣ್ತಿದೆ ಆ್ಯಂಡ್ ಇದೇ ಕಲರ್ ಹೇಳಿ ನಾನು ಆ ಕಲರ್ ಆದಮೇಲೆ ಈ ಕಲರನ್ನೇ ತುಂಬ ಸ್ಟ್ಯಾಂಡ್ ಔಟ್ ಆಗ್ತಾ ಇರೋದು ನೋಡಿ. ಆ್ಯಂಡ್ ಎಂತೆಂಥ ಕಾರ್ಗಳು ಇದು ಈ ಕಾರ್ ಇಳಿದ್ಬಿಟ್ರೆ ರೋಡ್ ಮೇಲೆ ಇದೇ ಲಕ್ಸರಿ ಅಂತ ಹೇಳ್ತಿದ್ರು ಆ ಕಾಲದಲ್ಲಿ. ಈ ಗಾಡಿನ ಓನ್ ಮಾಡಿದವರಂತೂ ಸಿ ವಿ ರಾಮನ್ ಅಂತ ಇಲ್ಲಿ ನೋಡಿ ಹಾಕಿದ್ರೆ 1947 ಸ್ಟ್ಯೂಟ್ ಬೇಕರ್ ಚಾಂಪಿಯನ್. ದಿಸ್ ಕಾರ್ ವಾಸ್ ಓನ್ ಬೈ ಶ್ರೀ ಚಂದ್ರಶೇಖರ ವೆಂಕಟರಾಮನ್. ದ ಕಾರ್ ವಾಸ್ ಡೊನೇಟೆಡ್ ಬೈ ಹಿಸ್ ಸನ್ ಡಾಕ್ಟರ್ ಪ್ರೊಫೆಸರ್ ವಿ ರಾಧಾಕೃಷ್ಣನ್ ಅಂತ. ಪಬ್ಜಿ ಪ್ಲೇಯರ್ಸ್ಗೆ ಫೇವ್ರೇಟ್ ಗಾಡಿ ಆಗಿರುವಂಥ UAG ಗಾಡಿನೂ ಕೂಡ ಇಲ್ಲಿ ಡಿಸ್ಪ್ಲೇ ಇಟ್ಟಿದ್ದಾರೆ ನೋಡಿ. ಓಪನ್ UAG ಅಲ್ಲ, ಕವರ್ಡ್ UAG ಗಾಡಿ. ಸೊ ಪಬ್ಜಿ ಲವರ್ಸು ಯಾರ್ಯಾರಿದ್ದೀರಾ ಈ ಗಾಡಿ ಯಾವುದು ಅಂತ ಕಮೆಂಟಲ್ಲಿ ಹಾಕಿ. ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಅಂದರೂ ಮಾಡಲು ಅದ್ರ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ಹಾಕಿ. ಇದು ಮಂಜುಷಾ ಮ್ಯೂಸಿಯಂ ಅಂತ. ಸೊ ಇದೇ ಹಳೆ ಕಾಲದ ಕ್ಯಾಮ್ರಾ. ನಮ್ಮ ಹೈಟ್ಗಿಂತ ಒಂದಡಿ ಜಾಸ್ತಿನೇ ಇದೆ ಹೈಟು, ಅಷ್ಟು ದೊಡ್ಡ ದೊಡ್ಡ ಕ್ಯಾಮ್ರಾಗಳಿದಾವೆ. ಹಾಯ್. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು.